ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಮಂಜುನಾಥ್ ಐಜಿ, ಮೈಂಡ್ ಪವರ್ ಟ್ರೈನರ್ ಅಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. ನಿಮ್ಮನ್ನು ಇವತ್ತಿನ ವಿಡಿಯೋ ಸೆಷನ್ಗೆ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗಾಗಲೇ SSLC ವಾರ್ಷಿಕ ಪರೀಕ್ಷೆಯ ಡೇಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಆದ್ರಿಂದ ಇಂದಿನ ವಿಡಿಯೋದಲ್ಲಿ ನಾನು 2021ರ SSLC ಪರೀಕ್ಷೆಯಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂದ್ರೆ ಯಾವ ರೀತಿಯಾಗಿ ಚೆನ್ನಾಗಿ ಸ್ಟಡಿ ಮಾಡಬೇಕು ಅಂತಂದು, ಎಸ್ಪೆಷಲಿ SSLC ಸ್ಟೂಡೆಂಟ್ಸ್ ಗಳು ಯಾವ ರೀತಿಯಾದಂತಹ ಒಂದು ಟೈಮ್ ಟೇಬಲ್ ನ ಪಾಲಿಸಬೇಕು ಅಂತಂದು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಳ್ಲಿಕ್ಕೆ ಹೋಗ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಆ ಒಂದು ಟೈಮ್ ಟೇಬಲ್ ನ ನಿಮಗೆ ಹೇಳೋಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಶುರು ಮಾಡೋಣ. ವೆಲ್ ಫ್ರೆಂಡ್ಸ್, ಈ ಟೈಮ್ ಟೇಬಲ್ ನೀವು ಬೆಳಿಗ್ಗೆ 7:00ರಿಂದ ಫಸ್ಟ್ ಸ್ಟಾರ್ಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಸೊ ನಾನು ಸ್ಟೂಡೆಂಟ್ಸ್ ಗಳಿಗೆ ರೆಕಮೆಂಡ್ ಮಾಡೋದು, ನೀವು ಇವತ್ತಿನಿಂದ ಬೆಳಿಗ್ಗೆ 4:30ಕ್ಕೆ ಏಳುವುದನ್ನ ರೂಢಿ ಮಾಡ್ಕೋಬೇಕಾಗತ್ತೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಯೂಶುವಲ್ ಆಗಿ ಒಂದು ಸೈಂಟಿಫಿಕ್ ಸರ್ವೆ ಪ್ರಕಾರ ಹೇಳ್ತಾರೆ, ನಮ್ಮ ವೇದ ಶಾಸ್ತ್ರಗಳಲ್ಲಿಯೂ ಸಹ ಇದರ ಒಂದು ಉಲ್ಲೇಖ ಇದೆ. ಬೆಳಿಗ್ಗೆ 4ರಿಂದ 4:30 ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತಂದು ಇರುತ್ತಂತೆ. ಆ ಒಂದು ಟೈಮ್ ಅಲ್ಲಿ ಯಾವ ಒಬ್ಬ ವಿದ್ಯಾರ್ಥಿ ಎದ್ಬಿಟ್ಟು ಚೆನ್ನಾಗಿ ಸ್ಟಡಿ ಮಾಡ್ತಾರೋ ಅವರಿಗೆ ಓದಿದ್ದು ಚೆನ್ನಾಗಿ ತಲೆಗೆ ಹತ್ತುತ್ತಂತೆ. ಆದ್ರಿಂದ ನೀವು ಈ ಟೈಮ್ ಅಲ್ಲಿ ಹೇಳೋದಕ್ಕೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಎಷ್ಟೋ ಜನಕ್ಕೆ ನಿಮ್ಗೆ 4:30ಕ್ಕೆ ಹೇಳೋದು ಆಗದೇ ಇರ್ಬೋದು, ಆದ್ರೆ ರೆಗ್ಯುಲರ್ ಆಗಿ ಅಲಾರಾಮ್ ಅನ್ನ ಇಟ್ಕೊಂಡ್ಬಿಟ್ಟು ಒಂದು ವಾರ ನೀವು ಕರೆಕ್ಟ್ ಆಗಿ ಹೇಳೋದನ್ನ ರೂಢಿ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಒಂದು ಬ್ರೈನ್ ಅಲ್ಲಿ ಬಯೋಲಾಜಿಕಲ್ ಕ್ಲಾಕ್ ಸೆಟ್ ಆಗ್ಬಿಟ್ಟು ಆಟೋಮೆಟಿಕ್ ಆಗಿ ನೀವು ಬೆಳಿಗ್ಗೆ 4:30ಕ್ಕೆ ಹೇಳೋದು ರೂಢಿ ಆಗ್ತಾ ಇದೆ. ಸೊ ಇನ್ಮೇಲಿಂದ 4:15ಗೆ ನೀವು ಬೆಳಿಗ್ಗೆ ಹೇಳ್ಬೇಕಾಗತ್ತೆ. ಈಗ 5ರಿಂದ 5:30 ಎಕ್ಸಸೈಸ್. ಈಗಾಗಲೇ ನಿಮ್ಗೆ ಗೊತ್ತಿದೆ, ಕೊರೋನಾದ ಒಂದು ಕಾಲದಲ್ಲಿ ಈಗ ನಾವು ಜೀವನ ಮಾಡ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ನೀವು ಎಷ್ಟು ಚೆನ್ನಾಗಿ ಓದ್ತೀರಿ ಅಷ್ಟೇ ಆರೋಗ್ಯವನ್ನು ಸಹ ಕಾಪಾಡ್ಕೋಬೇಕು ಸ್ಟೂಡೆಂಟ್ಸ್. ಆದ್ದರಿಂದ ನಿಮ್ಮ ದೇಹ ಫಿಟ್ ಆಗಿರ್ಬೇಕು, ಆರೋಗ್ಯಕರವಾಗಿರ್ಬೇಕು ಅಂತಂದ್ರೆ ಹಾಫ್ ಎನ್ ಅವರ್ ಎಕ್ಸಸೈಸ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ವಾಕಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಇಲ್ಲ ಯೋಗ ಆದ್ರೂ ಇರ್ಬೋದು, ಯಾವ್ದಾದ್ರು ಎಕ್ಸಸೈಸ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ನಿಮ್ಗೆ ಅಷ್ಟು ಬೇಗ ಹೊರಗೆ ಹೋಗ್ಲಿಕ್ಕೆ ಆಗದೆ ಇದ್ರೆ ಮನೇಲೆ ಸ್ಕಿಪ್ಪಿಂಗ್ ಆದ್ರೂ ಮಾಡಿ, ಅಥವಾ ಜಂಪಿಂಗ್ ಆದ್ರೂ ಮಾಡ್ರಿ, ಅಥವಾ ಮನೇಲಿ ಯೋಗವನ್ನಾದ್ರೂ ಪ್ರಾಕ್ಟೀಸ್ ಮಾಡಿ. ಒಟ್ನಲ್ಲಿ ಅರ್ಧ ತಾಸು 30 ನಿಮಿಷ ಎಕ್ಸಸೈಸ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳೇಬೇಕು. ಈ ಸುಮಾರು ವರ್ಷಗಳ ಹಿಂದೆ ಅರಿಸ್ಟಾಟಲ್ ಅವರು ಏನ್ ಹೇಳಿದ್ರು, ಅ ಸೌಂಡ್ ಬಾಡಿ ಹ್ಯಾಸ್ ಸೌಂಡ್ ಮೈಂಡ್. ಅಂದ್ರೆ ಒಳ್ಳೆಯ ಸದೃಢವಾದ ಆರೋಗ್ಯಕರವಾದಂತ ದೇಹದಲ್ಲಿ ಒಳ್ಳೆಯ ಸದೃಢವಾದಂತ ಮನಸ್ಸಿರುತ್ತೆ. ಆ ಸದೃಢವಾದಂತ ಮನಸ್ಸಿನಿಂದ ನೀವೇನು ಓದ್ತೀರಿ ಅದು ನಿಮ್ಮ ಮೈಂಡ್ ಒಳಗಡೆ ಹೋಗ್ಲಿಕ್ಕೆ ಹೋಗ್ತಾ ಇದೆ. ಸೊ ಆದ್ರಿಂದ ಅರ್ಧ ಗಂಟೆ ಎಕ್ಸಸೈಸ್ ಮಾಡೋದನ್ನ ನೀವು ತಪ್ಪಿಸಬಾರ್ದು. ಇದನ್ನ ಕಂಪಲ್ಸರಿ ಆಕ್ಟಿವಿಟಿಯನ್ನಾಗಿ ನೀವು ಇಟ್ಕೊಳ್ಬೇಕು. ವಂಡರ್ಫುಲ್. ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು 5:30ಕ್ಕೆ ಟೇಕ್ ಅ ಬಾತ್. ಸ್ನಾನ ಮಾಡ್ಬೇಕಾಗತ್ತೆ. ನೀವು ಸರ್, ನಾವು ನಾರ್ಮಲ್ ವಾಟರ್ ಅಲ್ಲಿ ಸ್ನಾನ ಮಾಡ್ಬೇಕಾ, ಹಾಟ್ ವಾಟರ್ ಅಲ್ಲಿ ಸ್ನಾನ ಮಾಡ್ಬೇಕಾ? ಇಟ್ ಡಿಪೆಂಡ್ಸ್ ಆನ್ ಯುವರ್ ಪ್ರಾಕ್ಟೀಸ್. ನೀವು ಯಾವ ರೀತಿಯಾಗಿ ರೂಢಿ ಮಾಡ್ಕೊಳ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ನಾನ ಆದ ನಂತರ ಆಬ್ವಿಯಸ್ಲಿ ಪೂಜೆ ಪುನಸ್ಕಾರ ಪ್ರೇಯರ್ ಮಾಡೋದನ್ನ ಮಾಡಿ. ಇಲ್ಲ ಅಂತಂದ್ರೆ ನಿಮ್ಗೆ ಇಷ್ಟವಾದಂತ ದೇವರ ಮಂತ್ರಗಳ ಒಂದು ಪಠಣೆಯನ್ನಾದ್ರೂ ಮಾಡಿ. ಅದಾದ್ಮೇಲೆ ಇಂಪಾರ್ಟೆಂಟ್ ಏನ್ ಗೊತ್ತಾ, ಮೆಡಿಟೇಷನ್. ಬಿಕಾಸ್ ನಾವು ಓದ್ತಾ ಇರ್ಬೇಕಾದ್ರೆ ಕಾನ್ಸಂಟ್ರೇಷನ್ ಬರ್ಬೇಕು ಅಂತಂದ್ರೆ ಸ್ಟೂಡೆಂಟ್ಸ್ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕಾದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಮನಸ್ಸು ಕಂಟ್ರೋಲ್ ಅಲ್ಲಿ ಬರ್ಬೇಕು ಅಂತಂದ್ರೆ ಮೆಡಿಟೇಷನ್ ಈಸ್ ಓನ್ಲಿ ದ ವೇ ಟು ಕಂಟ್ರೋಲ್ ಅವರ್ ಮೈಂಡ್. ಆದ್ರಿಂದ ಮಿನಿಮಮ್ ಒಂದು 10 ನಿಮಿಷನಾದ್ರೂ ಕಣ್ಮುಚ್ಕೊಂಡು ಧ್ಯಾನ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ವಂಡರ್ಫುಲ್. ಇದಾದ್ಮೇಲೆ ನೆಕ್ಸ್ಟ್ ಏನ್ ಗೊತ್ತಾ, 6ರಿಂದ 8 ಗಂಟೆ ತನಕ ಅನ್ಡಿವೈಡೆಡ್ ಅಟೆನ್ಷನ್ ಇಂದ ಸ್ಟಡಿ ಮಾಡ್ಬೇಕು. ಅನ್ಡಿವೈಡೆಡ್ ಅಟೆನ್ಷನ್ ಅಂತಂದ್ರೆ ಏನು, ಆ 2 ಅವರ್ಸ್ ಒಂದು ತರ ತಪಸ್ಸಿನ ಹಾಗೆ ನೀವಲ್ಲಿ ಸ್ಟಡಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನೀವು ಡಿಸ್ಟ್ರಾಕ್ಷನ್ಗೆ ಒಳಗಾಗಬಾರ್ದು. ನೀವು ಯಾವ ರೀತಿಯಾಗಿ ಕೂಡ್ತೀರಿ, ಯಾವ ರೀತಿಯಾಗಿ ಸ್ಟಡಿ ಮಾಡ್ತೀರಿ, ಯಾವ ರೀತಿಯಾಗಿ ಓದ್ಕೋತೀರಿ, ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಎಷ್ಟೋ ಜನ ನೀವು ಅನ್ಬೋದು, ಸರ್ ನಮಗೆ ಆ ಟೈಮ್ ಅಲ್ಲಿ ಟ್ಯೂಷನ್ ಕ್ಲಾಸಿಗೆ ಹೋಗ್ತಾ ಇರ್ತೀವಿ ಅಂತಂದು. ನೀವು ಟ್ಯೂಷನ್ ಕ್ಲಾಸಿಗೆ ಹೋಗ್ತಾ ಇದ್ರೆ ನಾನೀಗ ಇಲ್ಲಿ ಒಂದು ಐಡಿಯಲ್ ಟೈಮ್ ಟೇಬಲ್ ನ ಕೊಡ್ತಾ ಇದ್ದೀನಿ. ನೀವು ನಿಮ್ಮದೇ ಆದಂತಹ ವಿಧಾನದಲ್ಲಿ ಈ ಟೈಮ್ ಟೇಬಲ್ ನ ಟೈಮಿಂಗ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಬಟ್ ನಾನು ಇಲ್ಲಿ ಹೇಳ್ತಾ ಇರುವಂತ ಎಲ್ಲ ವಿಷಯಗಳು ಅದರಲ್ಲಿ ಇರುವ ಹಾಗೆ ನೋಡ್ಕೊಳ್ಳಿ. ವೆಲ್ ಫ್ರೆಂಡ್ಸ್, ಸೊ ಈ ಸ್ಟಡಿ ಅಂತ ಅನ್ನೋದು ರೀಡಿಂಗ್ ಮಾಡ್ಬೇಕು. ಅಂದ್ರೆ ನಮ್ಮ ಮೈಂಡ್ ಬೆಳಿಗ್ಗೆ ಎದ್ದಾಗ ರಿಸೀವ್ ಮೋಡ್ ಅಲ್ಲಿ ಇರುತ್ತೆ. ರಿಸೀವ್ ಮೋಡ್ ಅಂತಂದ್ರೆ ನಾವು ಏನು ಓದ್ತಿರ್ತೀವಿ ಅದು ಮೈಂಡ್ ಒಳಗಡೆ ಹೋಗ್ತಾ ಇರತ್ತೆ. ಆದ್ರಿಂದ ನೀವು ರೀಡಿಂಗ್ ಮಾಡ್ಬೇಕು. ಸರ್ ಎಷ್ಟು ಸಬ್ಜೆಕ್ಟ್ ಗಳನ್ನ ಓದ್ಕೋಬೇಕು ಅಂತ ನೀವು ಕೇಳಿದ್ರೆ ಸ್ಟೂಡೆಂಟ್ಸ್ ನಾನು ನಿಮ್ಗೆ ಅಡ್ವೈಸ್ ಮಾಡ್ತೀನಿ, ಏನ್ ಗೊತ್ತಾ, ಡೈಲಿ 2 ಸಬ್ಜೆಕ್ಟ್ ನಾದ್ರೂ ಬೆಳಗ್ಗೆ ಎದ್ದು ಓದೋದನ್ನ ರೂಢಿ ಮಾಡ್ಕೋಬೇಕು. ಹೇಗಂದ್ರೆ
ಮ್ಯಾಥ್ಸ್ ಒಂದನ್ನ ಬಿಟ್ಟು, ಮ್ಯಾಥ್ಸ್ ಬಿಕಾಸ್ ಓದ್ಲಿಕ್ಕೆ ಆಗಲ್ಲ, ಆದ್ರೆ ಮ್ಯಾಥಮೆಟಿಕ್ಸ್ ಫಾರ್ಮುಲಾಸ್ ಗಳನ್ನ ನೀವು ಬೈ ಹಾರ್ಟ್ ಮಾಡ್ಬೋದು. ಒಂದಿನ ಏನ್ ಮಾಡ್ಬೇಕು ಗೊತ್ತಾ, ಸೈನ್ಸ್ ಮತ್ತು ಇಂಗ್ಲಿಷ್ ಸಬ್ಜೆಕ್ಟ್ ನ ತಗೋಬೇಕು. ಅಂಡ್ ದೆನ್ ನೆಕ್ಸ್ಟ್ ಡೇ ಕನ್ನಡ ಮತ್ತು ಹಿಂದಿ ಸಬ್ಜೆಕ್ಟ್ ನ ಓದ್ಕೊಳ್ಳೋದಿರ್ಬೋದು. ಅಂದ್ರೆ ಒಂದು ಲ್ಯಾಂಗ್ವೇಜ್ ಸಬ್ಜೆಕ್ಟ್, ಇನ್ನೊಂದು ಕೋರ್ ಸಬ್ಜೆಕ್ಟ್ ಅನ್ನ ನೀವು ಅಲ್ಲಿ ತಗೊಂಡು ಸ್ಟಡಿ ಮಾಡ್ಬೇಕು. ಸೊ 2 ಸಬ್ಜೆಕ್ಟ್ ಗಳನ್ನ ನೀವು ಹಿಂದಿನ ದಿನ ನಿಮ್ಮ ಶಾಲೆಯಲ್ಲಿ ಯಾವ ಪಾಠಗಳನ್ನ ಹೇಳಿರ್ತಾರೆ ಆ ಪಾಠಗಳನ್ನ ಬೆಳಿಗ್ಗೆ ಎದ್ದು ರೀಡಿಂಗ್ ಮಾಡಿದಾಗ ನಿಮಗೆ ಆ ವಿಷಯಗಳು ನಿಮ್ಮ ಮೈಂಡ್ ಒಳಗಡೆ ಹೋಗ್ಬಿಟ್ಟು ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಲಿಕ್ಕೆ ಅವು ಸಹಕಾರಿ ಆಗ್ತಾ ಇದಾವೆ. ಸೊ ಆದ್ರಿಂದ 2 ತಾಸು ಅನ್ಡಿವೈಡೆಡ್ ಅಟೆನ್ಷನ್ ಇಂದ ನೀವು ಸ್ಟಡಿ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ವಂಡರ್ಫುಲ್. ಅಂಡ್ ನೆಕ್ಸ್ಟ್ 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ಬೇಕು ಸ್ಟೂಡೆಂಟ್ಸ್. ಈಗ ಸುಮಾರು ಜನ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ ನನ್ನ ಹತ್ರ, ಸರ್ ನಮ್ಮ ಮಕ್ಕಳು ಬ್ರೇಕ್ಫಾಸ್ಟ್ ಮಾಡೋದೇ ಇಲ್ಲ ಅಂತಂದು ಹೇಳ್ತಾ ಇರ್ತಾರೆ. ಎಷ್ಟೋ ಜನ ನೀವು ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡ್ತಾ ಇರ್ತೀರಿ. ನೆನ್ಪಲ್ಲಿ ಇಟ್ಕೊಳ್ಳಿ, ಒಂದು ಸೈಂಟಿಫಿಕ್ ಸರ್ವೆ ಪ್ರಕಾರ ಯಾರು ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡ್ತಾರೋ ಅವರ ಮಿದುಳು ಹೆಚ್ಚು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತಂತೆ. ಬಿಕಾಸ್ ಬೆಳಗ್ಗಿನ ಪ್ರಥಮ ಆಹಾರ ನಾವು ಏನ್ ತೆಗೆದುಕೊಳ್ತೀವಿ ಅದರಿಂದ ನಮ್ಮ ಬಾಡಿಗೆ ಏನ್ ಎನರ್ಜಿ ಬೇಕೋ ಅದು ನಮ್ಗೆ ಸಿಗ್ತಾ ಇರತ್ತೆ. ಆದ್ರಿಂದ ನಾನು ನಿಮ್ಗೆ ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡ್ತೀನಿ, ಬ್ರೇಕ್ಫಾಸ್ಟ್ ನ ಚೆನ್ನಾಗಿ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಅದಾದ್ಮೇಲೆ 8:30ಕ್ಕೆ ಶಾಲೆಗೆ ರೆಡಿ ಆಗ್ಬೇಕಾಗತ್ತೆ. ರೆಡಿ ಆಗೋದಂತಂದ್ರೆ ನಿಮ್ಮ ಒಂದು ಸ್ಕೂಲ್ ಯೂನಿಫಾರ್ಮ್ ಇರ್ಬೋದು. ನಿಮ್ಮ ಶಾಲೆಯಲ್ಲಿ ಇವತ್ತು ಎಷ್ಟು ಕ್ಲಾಸ್ಗಳನ್ನ ತೆಗೆದುಕೊಳ್ತಾ ಇರ್ತಾರೋ ಫಸ್ಟ್ ಗೆ ನಿಮ್ಮ ಹತ್ರ ಟೈಮ್ ಟೇಬಲ್ ಇದ್ದೇ ಇರುತ್ತೆ. ಸೊ ಯಾವ್ಯಾವ ಒಂದು ಕ್ಲಾಸ್ ಇದೆ ಇವತ್ತು, ನಾನು ಯಾವ್ಯಾವ ನೋಟ್ ಬುಕ್ಸ್ ಗಳನ್ನ ಇಟ್ಕೋಬೇಕು, ಯಾವ್ಯಾವ ಟೆಕ್ಸ್ಟ್ ಬುಕ್ ಗಳನ್ನ ಇಟ್ಕೋಬೇಕು, ಇವತ್ತು ಏನ್ ಹೇಳ್ತಾರೆ ಶಾಲೆಯಲ್ಲಿ ಅಂತ ಅನ್ನೋದನ್ನ ಮುಂಚೆನೆ ಮನೇಲೆ ನೀವೊಂಚೂರು ಆ ಲೆಸನ್ಸ್ ಗಳನ್ನ ನೋಡ್ಕೊಂಡು ಹೋಗೋದ್ರಿಂದ ನಿಮ್ಗೆ ಟೀಚರ್ಸ್ ಶಾಲೆಯಲ್ಲಿ ವಿಷಯಗಳನ್ನ ಕಲಿಸ್ತಾ ಇರ್ಬೇಕಾದ್ರೆ ಅದು ಈಸಿಯಾಗಿ ತಲೆಗೆ ಹತ್ಲಿಕ್ಕೆ ಹೋಗ್ತಾ ಇದೆ. ಸೊ ಆದ್ರಿಂದ ನೀವು ಈ ಎಲ್ಲ ವಿಷಯಗಳನ್ನ ಈ 8:30ಕ್ಕೆ ನೀವು ಮಾಡ್ಕೋಬೇಕಾಗತ್ತೆ. ವಂಡರ್ಫುಲ್. ಅದಾದ್ಮೇಲೆ ನಿಮ್ಗೆ 9ರಿಂದ 5 ಗಂಟೆ ತನಕ ಶಾಲೆಯಲ್ಲೇ ನೀವು ಇರ್ಬೇಕಾಗತ್ತೆ. ಫ್ರೆಂಡ್ಸ್, ನೀವು ಶಾಲೆಯಲ್ಲಿದ್ದಾಗ ಶಾಲೆಯಲ್ಲಿ ಇರಿ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ನೀವು ಕ್ಲಾಸ್ ಅಲ್ಲಿ ಕೂತ್ಕೊಂಡಾಗ ನಿಮ್ಮ ಬಾಡಿ ಪ್ರೆಸೆಂಟ್ ಇರುತ್ತೆ, ಮನಸ್ಸು ಎಲ್ಲೆಲ್ಲೆಲ್ಲೋ ಇರುತ್ತೆ. ಹಾಗಾಗದೆ ನೀವು ಕ್ಲಾಸ್ ಅಲ್ಲಿ ಇದ್ದಾಗ ನಿಮ್ಮ ಮನಸ್ಸು ಸಹ ಅಲ್ಲೇ ಇದ್ಕೊಂಡು ವಿಷಯಗಳನ್ನ ಕಲಿಯೋ ಹಾಗೆ ಅಟೆನ್ಷನ್ ಇಂದ, ಏಕಾಗ್ರತೆಯಿಂದ ಟೀಚರ್ಸ್ ಏನ್ ಹೇಳ್ತಾ ಇರ್ತಾರೋ ಅದನ್ನ ಚೆನ್ನಾಗಿ ಕಲಿತು ಅಲ್ಲಿ ಆ ವಿಷಯಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ವಂಡರ್ಫುಲ್. ಅಂಡ್ ನೆಕ್ಸ್ಟ್ ಇದೇನಿದು ಮಾರ್ನಿಂಗ್ ಟೈಮ್ ಟೇಬಲ್ ಫ್ರೆಂಡ್ಸ್. ಇನ್ನು ಈವ್ನಿಂಗ್ ಅಲ್ಲಿ ನಾವು ಯಾವ ರೀತಿಯಾದಂತಹ ಟೈಮ್ ಟೇಬಲ್ ನ ಪಾಲಿಸಬೇಕು ನೋಡಿ. ನೀವು ಸ್ಕೂಲ್ ನಿಂದ ವಾಪಸ್ ಬರ್ತೀರಿ, ವಾಪಸ್ ಬಂದ ತಕ್ಷಣ ಆಲ್ಮೋಸ್ಟ್ ಆಲ್ ನಿಮಗೆ ನಾನು 1 ಅವರ್ ಟೈಮ್ ಕೊಡ್ತೀನಿ. ಅಂದ್ರೆ 5:30ಯಿಂದ 6:30 ತನಕ ಪ್ಲೇಯಿಂಗ್ ಮಾಡೋದು. ಸರ್ ನಾವು ಆಟ ಆಡೋದು ತುಂಬಾ ಇಂಪಾರ್ಟೆಂಟ್ ಅಂತ ನೀವು ಕೇಳ್ಬೋದು. ಎಸ್ ಫ್ರೆಂಡ್ಸ್, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ವಿಷಯಗಳನ್ನ ಕಲ್ತಿದೀವಿ. ಆ ವಿಷಯಗಳನ್ನ ಕಲ್ತು ನಮ್ಮ ಮಿದುಳು ಒತ್ತಡವನ್ನ ಅನುಭವಿಸ್ತಾ ಇರುತ್ತೆ. ಆ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಮ್ಮ ಮಿದುಳು ಮತ್ತು ನಮ್ಮ ಬಾಡಿಯಲ್ಲಿ ಮತ್ತೆ ಎನರ್ಜಿನ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಆಟವನ್ನ ಅಲ್ಲಿ ಆಡ್ಬೇಕಾಗತ್ತೆ. ಆದ್ರೆ ಐ ಡೋಂಟ್ ರೆಕಮೆಂಡ್ ಮೊಬೈಲ್ ಗೇಮ್ಸ್. ಐ ಸ್ಟ್ರಿಕ್ಟ್ಲಿ ಟೆಲ್ಲಿಂಗ್, ಮೊಬೈಲ್ ಗೇಮ್ಸ್ ಗಳನ್ನ ಆಡ್ಲಿಕ್ಕೆ ಹೋಗ್ಬೇಡಿ. ಹೊರಗಡೆ ಹೋಗಿ ಆಟ ಆಡಿ. ಎಸ್, ನಿಮ್ಮ ಸ್ನೇಹಿತರ ಜೊತೆಗೆ ಯಾವ್ದಾದ್ರು ಆಟ ಆಡಿ. ಏನಾದ್ರೂ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ನಲ್ಲಿ ಈ ಒಂದು ಟೈಮ್ ಅನ್ನ ನೀವು ಕಳೆಯೋದನ್ನ ನೀವು ರೂಢಿ ಮಾಡ್ಕೋಬೇಕಾಗತ್ತೆ. ವಂಡರ್ಫುಲ್. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು 6:30 to 8, 6:30ರಿಂದ 8 ಗಂಟೆ ತನಕ ನೀವೇನ್ ಮಾಡ್ಬೇಕು, ಮತ್ತೆ ಸ್ಟಡಿ ಮಾಡೋದು. ಸೊ ಈ ಒಂದು ಸ್ಟಡಿಯಲ್ಲಿ ರೈಟಿಂಗ್ ವರ್ಕ್ ಅನ್ನ ನೀವು ಮಾಡ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಸ್ಕೂಲ್ ಅಲ್ಲಿ ಯಾವ ಲೆಸನ್ ಇವತ್ತು ಟೀಚ್ ಮಾಡಿದಾರೋ ಆ ಲೆಸನ್ ನ ಕ್ವಶನ್ ಆನ್ಸರ್ಸ್ ಗಳನ್ನ ಬರೆಯೋದಿರ್ಬೋದು, ಅಥವಾ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ ಗಳನ್ನ ನೋಡ್ಕೊಂಡು ಅದನ್ನ ಬಿಡಿಸೋದಿರ್ಬೋದು. ಎಸ್, ಕಂಪ್ಲೀಟ್ಲಿ ರೈಟಿಂಗ್ ವರ್ಕ್ ಅನ್ನ ಈ ಒಂದು ಟೈಮ್ ಅಲ್ಲಿ ನೀವು ಮಾಡ್ಬೇಕಾಗತ್ತೆ. ವೆಲ್, ಅಂಡ್ ನೆಕ್ಸ್ಟ್ 8:30ಕ್ಕೆ ಡಿನ್ನರ್, ಅಂದ್ರೆ ರಾತ್ರಿ ಊಟ. ಸರ್ ಅಷ್ಟು ಬೇಗ ಮಾಡ್ಬೇಕಂತಂದ್ರೆ ಎಷ್ಟೋ ಜನ ಕೇಳ್ತಾರೆ. ಕೆಲವು ಜನ ಸ್ಟೂಡೆಂಟ್ಸ್ ಲೇಟ್ ಆಗಿ 10:30 ತನಕ ಏನ್ ಮಾಡ್ತಾ ಇರ್ತಾರೆ, ಊಟವನ್ನ ಮಾಡ್ತಾ ಇರ್ತಾರೆ. ನೋಡಿ, ನೀವು ಮಲಗೋದಕ್ಕೂ ಮತ್ತು ನಿಮ್ಮ ರಾತ್ರಿ ಊಟಕ್ಕೂ ಮಿನಿಮಮ್ 1.5 hour to 2 hours ಡಿಫ್ರೆನ್ಸ್ ಇರ್ಬೇಕಾಗತ್ತೆ. ಈ 1.5ರಿಂದ 2 ತಾಸಿನ ಗ್ಯಾಪ್ ನಾವು ಮಲಗೋದಕ್ಕೂ ಮತ್ತು ರಾತ್ರಿ ಊಟಕ್ಕೂ ಇದ್ದಾಗ ಮಾತ್ರ ನಾವು ಮಲಗಿದ ತಕ್ಷಣ ನಮ್ಮ ದೇಹಕ್ಕೂ ಮತ್ತು ನಮ್ಮ ಮಿದುಳಿಗೆ ಒಳ್ಳೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಫ್ರೆಂಡ್ಸ್. ಆದ್ರಿಂದ ನಾನು ನಿಮ್ಗೆ ಅಡ್ವೈಸ್ ಮಾಡ್ತೀನಿ, 8:30ಕ್ಕೆ ಆಲ್ಮೋಸ್ಟ್ ಆಲ್ ರಾತ್ರಿ ಊಟ ಮಾಡಿ. ಊಟ ಏನ್ ಮಾಡ್ತೀರಿ ನೋಡಿ, ಆಕ್ಚುಲಿ
ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನ ಏನ್ ತಗೊಳ್ತೀರಿ, ಆ ಬ್ರೇಕ್ಫಾಸ್ಟ್ ತುಂಬಾ ಹೈ ಇರಬೇಕು. ಅಂದ್ರೆ ಒಬ್ರು ಒಂದು ಸುಂದರವಾದ ಮಾತು ಹೇಳ್ತಾರೆ, ಹ್ಯಾವ್ ಬ್ರೇಕ್ಫಾಸ್ಟ್ ಲೈಕ್ ಅ ಕಿಂಗ್, ಲಂಚ್ ಲೈಕ್ ಅ ಫ್ರೆಂಡ್ಸ್, ಡಿನ್ನರ್ ಲೈಕ್ ಅ ಬೆಗ್ಗರ್ ಅಂತಂದು. ಅಂದ್ರೆ ನೀವು ಬೆಳಿಗಿನ ಬ್ರೇಕ್ಫಾಸ್ಟ್ ಅನ್ನ ರಾಜನ ಹಾಗೆ ತೆಗೆದುಕೊಳ್ಬೇಕು. ಅಂದ್ರೆ ರಾಜ ಏನ್ ಬೇಕು ಏನ್ ಬೇಡ ಎಲ್ಲವನ್ನು ತೆಗೆದುಕೊಳ್ತಾನ ಬ್ರೇಕ್ಫಾಸ್ಟ್ ಅಲ್ಲಿ. ಆ ಬ್ರೇಕ್ಫಾಸ್ಟ್ ಚೆನ್ನಾಗಿರ್ಬೇಕು, ತುಂಬಾ ಹೈ ಇರ್ಬೇಕು. ಮಧ್ಯಾಹ್ನದ ಊಟ ರಾಜ್ಕುಮಾರ, ಅಂದ್ರೆ ರಾಜ್ಕುಮಾರ ಅವನ ಹೊಟ್ಟೆ ಚಿಕ್ಕದಿರುತ್ತೆ, ಅವ್ನು ಜಾಸ್ತಿ ಉಣ್ಲಿಕ್ಕೆ ಆಗಲ್ಲ. ಹಾಗೆ ಮಧ್ಯಾಹ್ನದ ಊಟ ಒಂಚೂರು ಕಡಿಮೆ ಉಣ್ಬೇಕು. ಆದ್ರೆ ರಾತ್ರಿ ಡಿನ್ನರ್ ಮಾತ್ರ ಹೇಗ್ ಗೊತ್ತಾ, ಬೆಗ್ಗರ್ ಯಾವಾಗಾದ್ರೂ ಹೊಟ್ಟೆ ತುಂಬಾ ಉಂತಾನ ಇಲ್ಲ. ಸೊ ಆದ್ರೆ ಅವನು ಕಡಿಮೆ ಉಂತಾನೆ. ಹಾಗೇನೆ ನಾವು ಒಂಚೂರು ರಾತ್ರಿ ಊಟ ಕಡಿಮೆ ಮಾಡೋದನ್ನ ನಾವು ರೂಢಿ ಮಾಡ್ಕೋಬೇಕು. ಅದ್ರ ಜೊತೆಗೆ ನೀವು ಫ್ರೂಟ್ಸ್ ಗಳನ್ನ ತಿನ್ರಿ. ಯುನೋ ಆಪಲ್ ಅ ಡೇ ಕೀಪ್ಸ್ ಅ ಡಾಕ್ಟರ್ ಅವೇ ಅಂತಂದು ಹೇಳ್ತಾರೆ. ಅಂದ್ರೆ ನೀವು ದಿನಕ್ಕೊಂದು ಆಪಲ್ ತಿಂದ್ರೆ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಬೀಳಲ್ಲ ಅಂತೆ. ಬಿಕಾಸ್ ನೀವು ಫ್ರೂಟ್ಸ್ ಎಷ್ಟು ತಿಂತೀರಿ ಅದು ನಿಮ್ಮ ಮಿದುಳಿಗೆ ಆಹಾರ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ನಿಮ್ಗೆ ಅಡ್ವೈಸ್ ಮಾಡ್ತೀನಿ, ಸೀಸನಲ್ ಆಗಿ ಬರುವಂತ ಫ್ರೂಟ್ಸ್ ಗಳನ್ನ ತಿನ್ನೋದನ್ನ ರೂಢಿ ಮಾಡ್ಕೊಳ್ಳಿ. ವಂಡರ್ಫುಲ್. ಈಗ ರಾತ್ರಿ ಊಟ ಆಯ್ತು. ಇನ್ ನೆಕ್ಸ್ಟ್ ಬಂದ್ಬಿಟ್ಟು 9 ರಿಂದ 10 ಗಂಟೆ ತನಕ ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಅನ್ನ ಮಾಡೋದನ್ನ ನೀವು ರೂಢಿ ಮಾಡ್ಬೇಕು. ಮ್ಯಾಥಮೆಟಿಕ್ಸ್ ಅಂತಂದ್ರೆ ಗಣಿತದ ವಿಷಯಗಳನ್ನ ನೀವಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಸರ್ ಬೆಳಗ್ಗೆನೂ ಸ್ಟಡಿ ಮಾಡ್ಬೇಕು, ಆಮೇಲೆ ಸಂಜೆನೂ ಸ್ಟಡಿ ಮಾಡ್ಬೇಕು, ಊಟ ಆದ್ಮೇಲೆ ಸ್ಟಡಿ ಮಾಡ್ಬೇಕಾ ಅಂತ ನೀವು ಕೇಳ್ಬೋದು. ಫ್ರೆಂಡ್ಸ್ ನಾನ್ ನಿಮ್ಗೆ ಹೇಳ್ತೀನಿ, ದೇರ್ ಈಸ್ ನೋ ಗೇನ್ ವಿದೌಟ್ ಅ ಫೇಲ್. ಇಫ್ ಯು ವಾಂಟ್ ಟು ಗೆಟ್ ಸಕ್ಸಸ್ ಇನ್ ಯುವರ್ ಲೈಫ್, ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್. ನೀವು ಹಾರ್ಡ್ ವರ್ಕ್ ಮಾಡ್ಲೇಬೇಕಾಗತ್ತೆ. ಎಸ್, ಅದಕ್ಕೆ ರಾತ್ರಿ ಊಟ ಆದ್ಮೇಲೆ ನಿಮ್ಗೆ ಯೂಶುವಲ್ ಆಗಿ ನಿದ್ದೆ ಬರ್ತಾ ಇರುತ್ತೆ. ಆ ನಿದ್ದೆ ಬರಬಾರ್ದು ಅಂತಂದ್ರೆ ಆ ಒಂದು ಟೈಮ್ ಅಲ್ಲಿ ಮ್ಯಾಥಮೆಟಿಕ್ಸ್ ನ ಪ್ರಾಕ್ಟೀಸ್ ಮಾಡಿ. ಅದು ನೋಡಿ, ನೀವು ಮ್ಯಾಥ್ಸ್ ನ ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ಫಾರ್ಮುಲಾ ನೆನ್ಪ್ ಮಾಡ್ಕೋಬೇಕು, ಅದರಲ್ಲಿ ಸಂಖ್ಯೆಗಳನ್ನ ತುಂಬಬೇಕು, ಕೂಡಿಸ್ಬೇಕು, ಕಳಿಬೇಕು, ಭಾಗಿಸ್ಬೇಕು, ಗುಣಿಸ್ಬೇಕು. ಎಲ್ಲ ಒಂದು ಕ್ರಿಯೆಗಳಿಂದ ನಿಮ್ಮ ಬಾಡಿನೂ ಆಕ್ಟಿವ್ ಆಗಿರುತ್ತೆ, ನಿಮ್ಮ ಮೈಂಡು ಆಕ್ಟಿವ್ ಆಗಿರುತ್ತೆ. ಆದ್ರಿಂದ ಮ್ಯಾಥಮೆಟಿಕ್ಸ್ ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ನಿದ್ದೆ ಬರಲ್ಲ. ಬಟ್ ಅದ್ಬಿಟ್ಟು ನೀವೇನಾದ್ರೂ ಸ್ಟಡಿ ಮಾಡ್ತಾ ನೀವೇನಾದ್ರೂ ಥಿಯರಿ ಸಬ್ಜೆಕ್ಟ್ ಅನ್ನ ಓದ್ತಾ ಕೂತ್ಕೊಂಡ್ರೆ ಅಲ್ಲಿ ಏನಾಗುತ್ತೆ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್, ನಿಮ್ಗೆ ತಲೆಗೆ ಹತ್ತೋದೇ ಇಲ್ಲ. ಯಾಕಂದ್ರೆ ಬೇಗನೆ ನಿಮ್ಗೆ 1 ಲೈನ್ 2 ಲೈನ್ ನೀವು ಓದ್ತಾ ಕೂತ್ಕೊಂಡ್ರೆ ನಿದ್ದೆ ಬಂದ್ಬಿಡುತ್ತೆ. ಅದರಿಂದ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಮ್ಯಾಥಮೆಟಿಕ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡೋದನ್ನ ರೂಢಿ ಮಾಡ್ಕೋಬೇಕು. ಶಾಲೆಯಲ್ಲಿ ಟೀಚರ್ಸ್ ನಿಮ್ಗೆ ಎಷ್ಟು ಲೆಕ್ಕಗಳನ್ನ ಕೊಟ್ಟಿರ್ತಾರೋ ಅದೇ ಲೆಕ್ಕಗಳನ್ನ 2 ಸತಿ 3 ಸತಿ ಮನೇಲಿ ಕೂತ್ಕೊಂಡು ಬಿಡಿಸೋದನ್ನ ನೀವು ಮಾಡೋದ್ರಿಂದ ನಿಮಗೆ ಮ್ಯಾಥಮೆಟಿಕ್ಸ್ ವೆರಿ ಈಸಿ ಆಗ್ಲಿಕ್ಕೆ ಹೋಗ್ತಾ ಇದೆ. ವಂಡರ್ಫುಲ್. ಇದಾದ್ಮೇಲೆ ಫ್ರೆಂಡ್ಸ್ ಏನ್ ಗೊತ್ತಾ, 10 ಗಂಟೆಗೆ ವೆರಿ ಇಂಪಾರ್ಟೆಂಟ್ ಇದು, ಅನಲೈಸಿಂಗ್ ದ ಡೇ. ಅಂದ್ರೆ ದಿನದ ಅವಲೋಕನವನ್ನ ನಾವು ಮಾಡ್ಬೇಕು. ಇವತ್ತಿನ ದಿನ ನನ್ನ ಜೀವನದಲ್ಲಿ ಹೋಯ್ತು, ಹಾಗಾದ್ರೆ ಬೆಳಗ್ಗಿಂದ ಇಲ್ಲಿ ತನಕ ನಾನು ಏನೋ ಒಂದು ಟೈಮ್ ಅನ್ನ ಕಳೆದಿದ್ದೀನಿ, ಇವತ್ತಿನ ದಿನ ನಾನು ಯೂಸ್ ಮಾಡ್ಕೊಂಡಿದ್ದೀನೋ ಅಥವಾ ವೇಸ್ಟ್ ಮಾಡಿದ್ನೋ ಅದನ್ನ ನಾನು ಯೋಚನೆ ಮಾಡ್ಬೇಕು. ಬೆಳಗ್ಗಿಂದ ನಾನು ಏನೇನು ಆಕ್ಟಿವಿಟೀಸ್ ಗಳನ್ನ ಮಾಡಿದೆ. ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮ ಪೆನ್ನನ್ನ ನೀವೇ ಚಪ್ಪರಿಸ್ಕೊಳ್ಳಿ, ತಪ್ಪು ಕೆಲಸ ಮಾಡಿದ್ರೆ ನಿಮ್ಮ ಕಪಾಳಕ್ಕೆ ನೀವೇ ಹೊಡ್ಕೊಂಡ್ಬಿಟ್ಟು ನೀವು ನಿಮ್ಮನ್ನ ತಿದ್ಕೋಬೇಕಾಗತ್ತೆ ಫ್ರೆಂಡ್ಸ್. ಏಕಂದ್ರೆ ನೀವು ನಿಮ್ಮನ್ನ ತಿದ್ಕೊಳ್ದಿದ್ರೆ ಬೇರೆ ಯಾರು ತಿದ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಇವತ್ತು ನಿಮ್ಮ ಪೇರೆಂಟ್ಸ್ ನಿಮಗೆ ಹೇಳ್ಬೋದು, ಅಥವಾ ಟೀಚರ್ಸ್ ಹೇಳ್ಬೋದು, ಅಥವಾ ಬೇರೆ ಎಲ್ಲರೂ ಹೇಳ್ಬೋದು, ಎಸ್ ಒಳ್ಳೆಯವರಾಗ್ರಿ, ಚೆನ್ನಾಗಾಗ್ರಿ, ಜೀವನದಲ್ಲಿ ಯಶಸ್ಸನ್ನ ಕಾಣ್ರಿ ಅಂತಂದು. ಆದ್ರೆ ಅಲ್ಟಿಮೇಟ್ಲಿ ಹೋಗುವ ಒಂದು ಜವಾಬ್ದಾರಿ ಯಾರ್ದಿರುತ್ತೆ, ನಿಮ್ದೇ ಇರುತ್ತೆ. ಅದಕ್ಕೋಸ್ಕರ ಪ್ರತಿನಿತ್ಯ ನಿಮ್ಮನ್ನ ನೀವು ಅವಲೋಕನ ಮಾಡ್ಕೋಬೇಕು. ನಾನು ನನ್ನ ಟೈಮ್ ಅನ್ನ ಹೇಗ್ ಕಳೆದೆ, ನಾನು ಒಳ್ಳೆ ಕೆಲಸಗಳಿಗಾಗಿ ಕಳೆದಿದ್ದೀನ, ಕೆಟ್ಟ ಕೆಲಸಗಳಿಗಾಗಿ ಕಳೆದಿದ್ದೀನ, ನನ್ನ ದಿನವನ್ನ ಯೂಸ್ ಮಾಡ್ಕೊಂಡಿದ್ದೀನ, ವೇಸ್ಟ್ ಮಾಡ್ಕೊಂಡಿದ್ದೀನ ಅಂತ ಅನ್ನೋದು ಇದು ನಮ್ಗೆ ಗೊತ್ತಾಗೋದು ನಮ್ಮ ದಿನವನ್ನ ಮರಳಿ ತಿರುಗಿ ನಾವು ನೋಡೋದ್ರಿಂದ. ಆದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಇದನ್ನ ಮಾಡದೇ ಇರೋದ್ರಿಂದ ಅವರು ತಪ್ಪುಗಳು ಅವ್ರಿಗೆ ಗೊತ್ತಾಗಲ್ಲ. ಅದರಿಂದ ಮಾರನೆಯ ದಿನ ಅಥವಾ ಮುಂದಿನ ದಿನಗಳು ಅವರು ಸುಧಾರಿಸಲಿಕ್ಕೆ ಅವರಿಂದ ಸಾಧ್ಯ ಆಗಲ್ಲ ಫ್ರೆಂಡ್ಸ್. ಆದ್ರಿಂದ 10 ನಿಮಿಷ ದಿನದ ಅವಲೋಕನವನ್ನು ಮಾಡಿ. ಅಂಡ್ ನೆಕ್ಸ್ಟ್ 10:10 ಏನ್ ಮಾಡಿ ಗೊತ್ತಾ, ಪ್ಲಾನಿಂಗ್ ಫಾರ್ ಟುಮಾರೋ. ನಾಳೆ ದಿನವನ್ನ ನಾನು ಹೇಗ್ ಕಳಿಬೇಕು ಅನ್ನೋದು ನೀವು ಪ್ಲಾನ್ ಮಾಡ್ಕೋಬೇಕು. ಅಂದ್ರೆ ಒಂದು ಸೈಂಟಿಫಿಕ್ ಸರ್ವೆ ಪ್ರಕಾರ ಹೇಳ್ತಾರೆ, ಯಾರು ಮಾರನೇ ದಿನದ ಪ್ಲಾನಿಂಗ್ ಅನ್ನ ರಾತ್ರಿ ಮಲಗೋಕ್ಕಿಂತ ಮುಂಚೆನೆ ಮಾಡ್ತಾರೋ ಅವ್ರಿಗೆ ಮಾರನೇ ದಿನ ಎಫೆಕ್ಟಿವ್ ಆಗಿ ಆ ದಿನವನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತಂತೆ. ಬಿಕಾಸ್ ನಾವ್ ಏನ್ ಮಾಡ್ಬೇಕು ಅಂತಂತಂದು ನಮಗೆ ಮುಂಚೆನೆ ನಾವು ಡಿಸೈಡ್ ಮಾಡಿ ನಾವು ಮಲಗಿಕೊಂಡಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆ ವಿಷಯಗಳು ಹೋಗ್ಬಿಟ್ಟು ಮಾರನೇ ದಿನ ಟೈಮ್ ವೇಸ್ಟ್ ಮಾಡದ ಹಾಗೆ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಗೆ ಗೊತ್ತಿಲ್ದೇನೆ ಆಯಾ ಟೈಮ್ ಅಲ್ಲಿ ಆಯಾ ಕೆಲಸವನ್ನ ಮಾಡ್ಲಿಕ್ಕೆ ನಿಮ್ಗೆ ಹಚ್ಚುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಮಾರನೇ ದಿನದ ಪ್ಲಾನಿಂಗ್ ಅನ್ನ ನೀವ್ ಏನ್ ಮಾಡ್ಬೇಕಲ್ಲಿ 10 ನಿಮಿಷ ಮಾಡ್ಕೋಬೇಕು. ಅಂಡ್ ನೆಕ್ಸ್ಟ್ 10:20 ಗ್ರಾಟಿಟ್ಯೂಡ್. ಇದು ತುಂಬಾ ಇಂಪಾರ್ಟೆಂಟ್. ಕೃತಜ್ಞತೆನ ಅರ್ಪಿಸೋದು. ಯಾರಿಗೆ ಕೃತಜ್ಞತೆನ ಅರ್ಪಿಸ್ಬೇಕು ನಾವು? ಫಸ್ಟ್ ಆಫ್ ಆಲ್ 10 ನಿಮಿಷ ಕಣ್ಮುಚ್ಚಿ ಕೂತ್ಕೊಂಡ್ಬಿಟ್ಟು
ಫಸ್ಟ್ ಆ ಭಗವಂತನಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ಬೇಕು. ಓ ಭಗವಂತ, ನನ್ನನ್ನ ಮನುಷ್ಯ ಜೀವಿಯನ್ನಾಗಿ ಭೂಮಿ ಮೇಲೆ ಹುಟ್ಟಿಸಿದ್ಯಾ, ಸೊ ನಿಮಗೆ ಧನ್ಯವಾದಗಳು. ಎಸ್, ಆ ಭಗವಂತನಿಗೆ ಧನ್ಯವಾದಗಳನ್ನ ಹೇಳ್ರಿ. ನಮ್ಮ ಜನ್ಮಕ್ಕೆ ಕಾರಣಕರ್ತರಾದಂತಹ ತಂದೆ ತಾಯಿಗಳಿಗೆ ನಾವು ಧನ್ಯವಾದಗಳನ್ನ ಹೇಳ್ಬೇಕು. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್, ನಮ್ಮ ಬಂಧು ಬಳಗ, ಸ್ನೇಹಿತರಿಗೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಅಂಡ್ ದೆನ್ ಅದ್ರ ಜೊತೆಗೆ ನಮಗೆ ವಿದ್ಯೆಯನ್ನು ಕಲಿಸ್ತಾ ಇರುವಂತಹ ಗುರುಗಳಿಗೆ ಧನ್ಯವಾದಗಳನ್ನ ಹೇಳ್ಬೇಕು. ಇಂತಹ ಒಂದು ಕರೋನಾದ ಸ್ಥಿತಿಯಲ್ಲಿಯೂ ಇವತ್ತು ನಾವು ಆರೋಗ್ಯಕರವಾಗಿ ನಾವು ಚೆನ್ನಾಗಿದ್ದೀವಿ ಅಂತಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಆ ಭಗವಂತನ ದಯೆ. ನಮ್ಮನ್ನ ಆರೋಗ್ಯಕರವಾಗಿ ಇಟ್ಟಿದ್ದಕ್ಕೆ ಆ ಭಗವಂತನಿಗೆ ಧನ್ಯವಾದಗಳನ್ನ ಹೇಳಿ ಸರ್ವೇ ಜನೋ ಸುಖಿನೋ ಭವಂತು ಅಂತ ಅಂದ್ಬಿಟ್ಟು ನೀವು 10:30ಕ್ಕೆ ಏನ್ ಮಾಡ್ಬೇಕು ಫ್ರೆಂಡ್ಸ್, ನಿದ್ದೆ ಮಾಡ್ಬೇಕು. ವೆಲ್, ಈಗ ನೋಡಿ 10:30 ಎಷ್ಟು ತಾಸಾಗತ್ತೆ? 11:30, 12:30 ಅಂಡ್ ದೆನ್ 1:30, 2:30, 3:30, 4:30 ಅಂದ್ರೆ ನಿಮ್ಗೆ ಎಷ್ಟು ತಾಸು ನಿದ್ದೆ ಆಗ್ತಾ ಇದೆ? ಇಲ್ಲಿಗೆ ಆಲ್ಮೋಸ್ಟ್ ಆಲ್ 6 hours ಚೆನ್ನಾಗಿ ನೀವು ನಿದ್ದೆ ಮಾಡಿದ್ರೆ ಸಾಕು. ಓಕೆ, 6 ತಾಸು ನೀವು ಚೆನ್ನಾಗಿ ನಿದ್ದೆ ಮಾಡಿ. ಎಸ್, ಸೊ ಈ ಒಂದು ಟೈಮ್ ಟೇಬಲ್ ಅನ್ನ ನೀವು ಕರೆಕ್ಟ್ ಆಗಿ ಪಾಲಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ನೀವು 2021 SSLC ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಈ ರೀತಿಯ ಟೈಮ್ ಟೇಬಲ್ ಅನ್ನ ನಾನು ನನ್ನ ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಸತಿ ನಾನು ಹಾಕೊಡ್ತಾ ಇರ್ತೀನಿ. ಅದನ್ನ ಪಾಲಿಸಿಬಿಟ್ಟು ಸುಮಾರು ಜನ ಸ್ಟೂಡೆಂಟ್ಸ್ ಗಳು ಇವತ್ತು ಸಾಕಷ್ಟು ಯಶಸ್ಸನ್ನ ಗಳಿಸಿದ್ದಾರೆ. ಆದ್ರಿಂದ ನಾನು ರೆಕಮೆಂಡ್ ಮಾಡ್ತೀನಿ, ಇದನ್ನ ಕೇಳಿ ಬಿಡಬೇಡಿ. ಈ ಟೈಮ್ ಟೇಬಲ್ ನ ಬರ್ಕೊಂಡ್ಬಿಟ್ಟು ನಿಮ್ಮ ಮನೆಯಲ್ಲಿ ಏನ್ ಮಾಡ್ಬೇಕು, ಆ ಟೈಮ್ ಟೇಬಲ್ ನ ಹಚ್ಬೇಕು. ನೀವು ಹಚ್ಚಿ ಪ್ರತಿನಿತ್ಯ ಆಯಾ ಟೈಮ್ ಅಲ್ಲಿ ಆಯಾ ವರ್ಕ್ ಅನ್ನ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಇನ್ನು ಕೆಲವೊಬ್ರು ಕೇಳಬಹುದು, ಸರ್ ಸ್ಯಾಟರ್ಡೆ ಸಂಡೇ ರಜೆ ಇರತ್ತಲ್ಲ, ಅವಾಗ ಏನ್ ಮಾಡೋಣ? ಸ್ಯಾಟರ್ಡೆ ಹಾಫ್ ಡೇ ಇರುತ್ತೆ, ಸಂಡೇ ರಜೆ ಇರತ್ತೆ ಅಂತಂದು ನೋಡಿ. ಈಗ ಆಲ್ಮೋಸ್ಟ್ ಆಲ್ ಐ ಥಿಂಕ್ ನಿಮಗೆ ಈಗಾಗಲೇ ಶಾಲಾ ದಿನಗಳ ಅವಧಿಗಳು ತುಂಬಾನೇ ಕಡಿಮೆ ಆಗಿರೋದ್ರಿಂದ ನಿಮಗೆ ಆಲ್ಮೋಸ್ಟ್ ಆಲ್ ಸ್ಪೆಷಲ್ ಕ್ಲಾಸಸ್ ಗಳನ್ನ ಹಾಕ್ಬಿಟ್ಟು ಸ್ಕೂಲ್ಗಳಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಗಳನ್ನ ಸ್ಯಾಟರ್ಡೆ ಸಂಡೇನೂ ಸಹ ತೆಗೆದುಕೊಳ್ಳುವಂತ ಸಂಭವ ಇರುತ್ತೆ. ಆದ್ರಿಂದ ಶಾಲೆಯಲ್ಲಿ ರೆಗ್ಯುಲರ್ ಆಗಿ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡಿ. ನಿಮಗೇನಾದ್ರೂ ಇನ್ ಕೇಸ್ ರಜಾ ದಿನಗಳು ಸಿಕ್ಕರೆ ಆ ಒಂದು ಟೈಮ್ ಅಲ್ಲಿ ರಿವಿಷನ್ ಗೆ ನೀವು ಬಳಸ್ಕೋಬೇಕು. ಅಂದ್ರೆ ನೀವ್ ಏನೇನ್ ಕಲ್ತಿರ್ತೀರಿ ಎಲ್ಲ ವಿಷಯಗಳನ್ನ ರಿವಿಷನ್ ಮಾಡ್ಕೊಳ್ಳಿ. ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯ ಒಂದು ಕ್ವಶನ್ ಪೇಪರ್ಸ್ ಗಳನ್ನ ತೆಗೆದುಕೊಂಡ್ಬಿಟ್ಟು ಅವುಗಳನ್ನ ನೀವು ಬಿಡಿಸೋದನ್ನ ರೂಢಿ ಮಾಡ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗೋದನ್ನ ನೀವು ಸ್ಟಾರ್ಟ್ ಮಾಡ್ಬೇಕು ಫ್ರೆಂಡ್ಸ್. ವೆಲ್, ನೋಡಿ, ನೀವು ಈ ಒಂದು ಜಗತ್ನಲ್ಲಿ ಸಾಧಾರಣ ಜೀವನವನ್ನು ನೀವು ನಡೆಸಬೇಕು ಅಂತಂತಂದು ಡಿಸೈಡ್ ಮಾಡಿದ್ರೆ ಜಸ್ಟ್ ಪಾಸಿಂಗ್ಗೋಸ್ಕರ ಓದ್ರಿ. ಆದ್ರೆ ಇಲ್ಲ, ನನ್ನ ಜೀವನದಲ್ಲಿ ನಾನು ಅದ್ಭುತವಾದಂತ ಯಶಸ್ಸನ್ನ ಕಾಣ್ಬೇಕು, ನಾನು ನನ್ನ ತಂದೆ ತಾಯಿಗಳ ಹೆಸರನ್ನ ತರಬೇಕು, ನನ್ನ ತಂದೆ ತಾಯಿಗಳು ನನ್ನ ಬಗ್ಗೆ ಹೆಮ್ಮೆಯಿಂದ ತಲೆ ಎತ್ತಿ ಎಲ್ಲರೆದುರು ನನ್ನ ಮಗ ಇಂಥವ್ನು ಅಂತಂದು ಹೇಳ್ಕೊಂಡು ಅಡ್ಡಾಡ್ಬೇಕು. ಅಂಡ್ ದೆನ್ ಪ್ರತಿಯೊಬ್ಬರು ನನ್ನನ್ನ ಮೆಚ್ಚಬೇಕು. ನನ್ನ ಜೀವನದಲ್ಲಿ ನಾನು ಭಾರತ ದೇಶದಲ್ಲಿ ಜನಿಸಿದ್ದಕ್ಕೆ ನನ್ನ ಒಂದು ಮಾತೃಭೂಮಿಗೆ ನಾನು ಏನಾದ್ರೂ ಕೊಡುಗೆಯನ್ನ ಕೊಡ್ಬೇಕು ಅನ್ನೋಂತ ಒಂದು ಉದ್ದೇಶ ನಿಮ್ಮಲ್ಲಿದ್ರೆ ಜಸ್ಟ್ ಓದ್ಕೋಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ಎಸ್, ಅಂದ್ರೆ ಶ್ರದ್ಧೆಯಿಂದ, ಆಸಕ್ತಿಯಿಂದ ನಿಮ್ಮ ಜೀವನದಲ್ಲಿ ಒಂದು ಉನ್ನತವಾದಂತ ಸಾಧನೆಯನ್ನ ಮಾಡ್ಲಿಕ್ಕೆ ನೀವು ಓದ್ಕೊಂಡಿದ್ದೆ ಖಂಡಿತವಾಗ್ಲೂ ನೀವು ಹೆಚ್ಚು ಸ್ಕೋರ್ ಮಾಡಿ ಜೀವನದಲ್ಲಿ ಯಶಸ್ಸನ್ನ ಗಳಿಸಬಹುದು. ವೆಲ್ ಫ್ರೆಂಡ್ಸ್, ಅಂಡ್ ದೆನ್ ನೀವು ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು, ನಿಮ್ಮ ಮೆಮೊರಿ ಫೋರ್ ನ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಹಲವಾರು ವಿಡಿಯೋಸ್ ಗಳನ್ನ ನನ್ನ ಚಾನಲ್ ಅಲ್ಲಿ ನಾನು ಮಾಡಿ ಇಟ್ಟಿದ್ದೀನಿ. ಅವುಗಳನ್ನ ನೋಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗುವಂತ ನಂಬರ್ಗೆ ನನಗೆ ಕಾಲ್ ಮಾಡ್ಬಿಟ್ಟು ನೀವು ಕೇಳ್ಬೋದು ಅಂತ ಹೇಳ್ತಾ, ವೆಲ್ ಫ್ರೆಂಡ್ಸ್, ಡಿಡ್ ಯು ಎಂಜಾಯ್ ದಿಸ್ ಟೈಮ್ ಟೇಬಲ್? ನಿಮ್ಗೆ ಈ ಟೈಮ್ ಟೇಬಲ್ ಚೆನ್ನಾಗಿ ಹಿಡಿಸ್ತಾ? ನೋಡಿ, ಈ ಟೈಮ್ ಟೇಬಲ್ ನ ಜಸ್ಟ್ ನೀವು ನೋಡಿ ಬಿಡಬಾರ್ದು. ಈ ಟೈಮ್ ಟೇಬಲ್ ನ ಬರ್ಕೊಂಡ್ಬಿಟ್ಟು ಒಂದು ಪೇಪರ್ ಅಲ್ಲಿ ಬರ್ದ್ಬಿಟ್ಟು ಅದನ್ನ ನಿಮ್ಮ ಗೋಡೆಗಳ ಮೇಲೆ, ಅಂದ್ರೆ ಎಲ್ಲಿ ಸ್ಟಡಿ ಮಾಡ್ತಾ ಇರ್ತೀರೋ ಆ ಗೋಡೆ ಮೇಲೆ ಹಚ್ಬಿಟ್ಟು ಆಯಾ ಟೈಮ್ ಅಲ್ಲಿ ಏನ್ ಮಾಡ್ಬೇಕೋ ಅದನ್ನ ಮಾಡ್ತಾ ನೀವು ಪಾಲಿಸ್ತಾ ಹೋಗಿ ಅಂತಂದು ಹೇಳ್ತಾ ಇದ್ರೊಂದಿಗೆ ಇಂದಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಗೆ ಏನಾದ್ರೂ ಡೌಟ್ಸ್ ಪ್ರಶ್ನೆಗಳಿದ್ರೆ ಅದನ್ನ ಕಾಮೆಂಟ್ ಬಾಕ್ಸ್ ನನಗೆ ತಿಳಿಸಬಹುದು. ಅಂಡ್ ದೆನ್ ಅದರೊಂದಿಗೆ ಈ ವಿಡಿಯೋನ ಎಷ್ಟು ಸಾಧ್ಯ ಆಗುತ್ತಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ವೆಲ್ ಫ್ರೆಂಡ್ಸ್, ನೀವೆಲ್ಲರೂ ಪ್ರೀತಿ ಪೂರ್ವಕವಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಮತ್ತು ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿದ್ದಕ್ಕೆ ಮತ್ತು ಇಲ್ಲಿ ತನಕ ನೀವು ಈ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಲೆಟ್ಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬೈ, ಸಿ ಯು, ಥ್ಯಾಂಕ್ ಯು ವೆರಿ ಮಚ್ and God bless you.